ರುಚಿಯಾದ ಮಾವಿನಕಾಯಿ ತೊಕ್ಕು ಸುಲಭವಾಗಿ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು. ವಿಡಿಯೋ ನೋಡುವವರು ಎಲ್ಲಿಯೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ನಾನು ಹೇಗೆ ಏನೇನು ಹಾಕಿದ್ದೀನಿ ಅಂತ ಗೊತ್ತಾಗಬೇಕಲ್ವಾ. ತೊಕ್ಕಿಗೊಂದು ದೊಡ್ಡ ಮಾವಿನಕಾಯಿ, 4 ಅಥವಾ 5 ಚಮಚ ಸಾಸಿವೆ, 1 ಅಥವಾ 1.5 ಚಮಚ ಮೆಂತೆ, ಇಂಗು, ಕಾಳುಮೆಣಸು 1 ಟೀ ಸ್ಪೂನ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನು ಕಡಲೆಬೇಳೆ, ಬ್ಯಾಡಗೆ ಮೆಣಸು ತೊಗೊಂಡಿದ್ದೀನಿ. ಕೆಲವು ಸಾಮಗ್ರಿಗಳನ್ನು ಹುರಿಯುವಾಗ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಇವಾಗ ಮಾವಿನಕಾಯಿನ ಹೆಚ್ಕೊಳ್ಬೇಕು. ಖಾರ ಸ್ವಲ್ಪ ಹೆಚ್ಚು ಕಮ್ಮಿ ನೋಡಿಕೊಂಡು ಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೋದು. ಮಾವಿನಕಾಯಿ ತಂದು ಒಂದು 2-3 ದಿವಸ ಹಾಗೆ ಇಟ್ಟಿದ್ದೆ, ಸ್ವಲ್ಪ ಮಾಗಲಿ ಅಂತೇಳಿ. ಯಾಕೆಂದರೆ ಪೂರ್ತಿ ಹುಳಿ ಇದ್ದರೆ ಚೆನ್ನಾಗಿರಲ್ಲ, ಒಂಚೂರು ಮಾಗಿದ್ರೆ ಸಿಹಿ ಅಂಶವೂ ಇರುತ್ತೆ ಅಂಥೇಳಿ 2-3 ದಿವಸ ಆದಮೇಲೆ ಈ ರೀತಿ ಬಂದಿದೆ ನೋಡಿ. ಆವಾಗ ಇದು ತೊಕ್ಕು ಮಾಡೋಣ ಅನ್ನಿಸ್ತು. ಮಾವಿನಕಾಯಿ ಹೆಚ್ಚಿದ್ನಲ್ಲ, ಒಂದು ಭಾಗ ಮಾತ್ರ ಅದನ್ನ ಸಿಪ್ಪೆ ತೆಗೆದು ನೋಡಬೇಕು ಕಹಿ ಇದೆಯಾ ಅಂತ. ಕಹಿ ಇದ್ದರೆ ಸಿಪ್ಪೆ ತೆಗಿಬೇಕು, ಇಲ್ಲಾಂದರೆ ಸಿಪ್ಪೆ ಸಮೇತನೇ ಹಾಕ್ಬೋದು, ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ. ಮತ್ತು ಇವಾಗ ಇದನ್ನ ಒಂದು ಭಾಗನ ಹೆಚ್ಚಿಟ್ಕೊಳ್ತೀನಿ. ಎಡಭಾಗದಲ್ಲಿ ಇದೆಯಲ್ಲ ದೊಡ್ಡ ಪೀಸು, ಅದನ್ನು ತುರಿದಿಟ್ಕೊಳ್ತೀನಿ. ಎಲ್ಲರೂ ತೊಕ್ಕು ಮಾಡ್ತಾರೆ. ನಾನು ನನ್ನ ಕ್ರಮದಲ್ಲಿ ಸುಲಭವಾಗಿ ಹೇಗೆ ತೊಕ್ಕು ಮಾಡೋದು ಅಂತ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಭಾಗವನ್ನು ಯಾಕೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಅಂದರೆ, ತೊಕ್ಕಿನ ಮಧ್ಯೆ ಸಣ್ಣ ಸಣ್ಣ ಪೀಸುಗಳು ಸಿಗುತ್ತೆ ಅಂತ. ಅದು ಆದಷ್ಟು ಕರಗುತ್ತೆ, ಇರಲಿ ನೋಡೋಣ ಅಂತ ಈ ಸರಿ ತೊಕ್ಕು ಮಾಡ್ತಾ ಈ ಕ್ರಮದಲ್ಲಿ ಮಾಡ್ತಾಯಿದ್ದೀನಿ. ತೊಕ್ಕುಗಳನ್ನೆಲ್ಲ ಒಂದೊಂದು ಯಾವುದಾದ್ರೂ ಒಂದು ಮಾಡಿ ಇಟ್ಕೊಳ್ಬೇಕು. ಯಾಕೆ ಅಂದರೆ ನಮಗೆ ಅರ್ಜೆಂಟಾಗಿ ಎಲ್ಲೋ ಹೋಗಬೇಕು, ಲೇಟಾಗಿ ಮನೆಗೆ ಬಂದಿರ್ತೀವಿ, ಮತ್ತು ಹುಷಾರಿಲ್ಲದೆ ಇರುತ್ತೆ. ಆವಾಗ ಒಂದು ಅನ್ನ ಮಾಡಿಕೊಂಡು ಈ ತೊಕ್ಕಿದ್ರೆ ತುಂಬ ಉಪಯೋಗ ಅಲ್ವಾ. ಬಿಸಿ ಅನ್ನ, ಚಪಾತಿ, ರೊಟ್ಟಿಗೂ ಕೂಡ ಇದಾಗುತ್ತೆ. ಮತ್ತು ನಾವು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕಂದ್ರೆ ಈ ತೊಕ್ಕು ತುಂಬ ಉಪಯೋಗಕ್ಕೆ ಬರುತ್ತೆ. ಮಾವಿನಕಾಯಿ ಎಲ್ಲ ತುರಿದಿಟ್ಟಿದ್ದಾಗಿದೆ ನೋಡಿ. ಸಿಪ್ಪೆ ಎಷ್ಟು ಚೆನ್ನಾಗಿ ಬೇರ್ಪಟ್ಟಿದೆ ಅಂತ. ಈ ರೀತಿ ಮಾಡೋದು ಒಳ್ಳೆಯದಲ್ವಾ. ಸಿಪ್ಪೆ ತೆಗಿತಾ ಕೂರೋ ಬದಲು ಈ ರೀತಿ ಮಾಡಿದರೆ ತುಂಬ ಒಳ್ಳೆಯದು ಅಂದ್ಕೊಂಡಿದ್ದೀನಿ. ಟೈಮ್ ವೇಸ್ಟ್ ಆಗಲ್ಲ ನೋಡಿ. ಎಷ್ಟು ಚೆನ್ನಾಗಿ ತುರ್ಕೊಂಡಿದ್ದೀನಿ. ಒಂದು ಮಾವಿನ ಹಣ್ಣಿಂದು ದೊಡ್ಡದದು ತೊಕ್ಕು ಮಾಡ್ತಾ ಇರೋದು. ಮಾವಿನಕಾಯಿ ಒಳಗೆಲ್ಲ ಸಿಕ್ಕಾಕೊಂಡಿರುತ್ತೆ, ಅದನ್ನೆಲ್ಲ ನೀಟಾಗಿ ತೆಕ್ಕೊಳ್ಬೇಕು. ಚೆನ್ನಾಗಿ ತುರಿದಿದ್ದಾಗಿದೆ. ಇವಾಗ ತೊಕ್ಕಿಗೆ ಮಸಾಲೆ ಪೌಡ್ರ್ ಬೇಕಲ್ಲ, ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. 2 ಚಮಚ ಫಸ್ಟು ಕಡಲೆಬೇಳೆ ಹುರ್ಕೊಳ್ತೀನಿ, ಅದು ಸ್ವಲ್ಪ ಕೆಂಪು ಕಲರ್ ಆಗಬೇಕು. ಆನಂತರ 4 ಚಮಚ ಸಾಸಿವೆ, 4 ಅಥವಾ 5 ಚಮಚ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಕಡಲೆಬೇಳೆ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕೂಡ ನಡೆಯುತ್ತೆ. ಮೆಂತೆ 1 ಟೀ ಸ್ಪೂನು ಅಥವಾ 1.5 ಟೀ ಸ್ಪೂನ್ ಹಾಕಿದ್ದೀನಿ, 1.5 ಟೀ ಸ್ಪೂನ್ ಮೆಂತೆ. ಮತ್ತು ಜೀರಿಗೆ 1 ಚಮಚ ಹಾಕಿದ್ದೀನಿ. ಮಸಾಲೆಗೆಲ್ಲ ಹಾಕಿದ್ದೀವಲ್ಲ, ಅದನ್ನೆಲ್ಲ ಕಡಿಮೆ ಉರಿಯಲ್ಲಿ, ಲೋ ಫ್ಲೇಮಲ್ಲೇ ಉರಿಬೇಕು. ಇವಾಗ 1 ಟೀ ಸ್ಪೂನು ಕಾಳುಮೆಣಸು ಹಾಕಿದ್ದೀನಿ. ತೊಕ್ಕಿನ ರುಚಿ ಚೆನ್ನಾಗಿರುತ್ತೆ. ಖಾರಕ್ಕೆ ಬೇಕಾದಷ್ಟು ಬ್ಯಾಡಗೆ ಮೆಣಸು ಹೆಚ್ಚು ಕಮ್ಮಿ ಹಾಕ್ಕೊಳ್ಬೋದು. ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಾನೊಂದು ಕರೆಕ್ಟಾಗಿ ಖಾರಕ್ಕೆ ತಕ್ಕನಂಗೆ ನೋಡಿಕೊಂಡೆ ಹಾಕಿದ್ದೀನಿ. ಮತ್ತು ಇಂಗು, ಮುಖ್ಯವಾಗಿ ಮಾವಿನಕಾಯಿ ತೊಕ್ಕಿಗೆ ಇಂಗು ಬೇಕೇ ಬೇಕು. ಅದನ್ನು ಈ ಪದಾರ್ಥಗಳ ಜೊತೆನೇ ಹಾಕಿ ಹುರಿತಾ ಇದ್ದೀನಿ. ಪದಾರ್ಥಗಳನ್ನೆಲ್ಲ ಹುರಿದಿದ್ದಾಗಿದೆ. ಆದ್ರೂ ಒಂದು ಬಾಣಲೆಯಲ್ಲಿ ಇಡೋದಿದ್ದರೆ 2 ನಿಮಿಷ ಕೈ ಆಡಿಸ್ಬೇಕು. ನಾನು ಬೇರೆ ಪ್ಲೇಟಿಗೆ ಹಾಕಿದೆ. ಅದೇ ಬಾಣಲೆಯಲ್ಲಿ ಇವಾಗ ಒಗ್ಗರಣೆ ಹಾಕ್ಕೊಂಡು ಮಾವಿನಕಾಯಿನ ಹುರ್ಕೊಳ್ಬೇಕು. ಒಗ್ಗರಣೆಗೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆನೂ ಆಗುತ್ತೆ. ಕೊಬ್ಬರಿ ಎಣ್ಣೆ ಜೊತೆಗೆ ಸಾಸಿವೆ ಎಣ್ಣೆ ಕೂಡ ಸ್ವಲ್ಪ ಹಾಕಿದ್ದೀನಿ. ಇವಾಗ ಸಾಸಿವೆ ಹಾಕಿದ್ದೀನಿ, ಅದು ಸ್ವಲ್ಪ ಸಿಡಿಯುತ್ತಲ್ಲ, ಅದಕ್ಕೆ ಈ ರೀತಿ ಮುಚ್ಚಿಟ್ಟಿರೋದು.
ಎಲ್ಲರೂ ವಿಡಿಯೋದಲ್ಲಿ ನೋಡಿರ್ತೀರ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದಿದೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ತುಂಬ ಎಣ್ಣೆ ಕಾದಿದೆ, ಹಾಗಾಗಿ ಆಫ್ ಮಾಡಿದ್ದೀನಿ. ಇವಾಗ 2 ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿದ್ದೀನಿ. 2-3 ಕಡ್ಡಿ ಕರಿಬೇವಿನ ಎಲೆ ಹಾಕಿದ್ದೀನಿ. ಎಣ್ಣೆಗೆ ಅರ್ಧ ಚಮಚ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ನಂತರ ಹೆಚ್ಚಿಟ್ಟಿರೋ ಮಾವಿನಕಾಯಿನ ಫಸ್ಟ್ ಹಾಕಿ ಒಂದು 2 ಸರ್ತಿ ಮುಗ್ಚಿ ನಂತರ ತುರಿದಿಟ್ಟಿರೋ ಮಾವಿನಕಾಯಿನೂ ಹಾಕಬೇಕು. ಬಿಸಿ ಎಣ್ಣೆಗೆ ಹಾಕಿರ್ತೀವಲ್ಲ, 2 ನಿಮಿಷ ಕೈ ಆಡಿಸಿದರೆ ಸಾಕು. ಮಾವಿನಕಾಯಿ ತುರಿ ಮಧ್ಯೆ ಸಣ್ಣ ಚೂರು ಸಿಪ್ಪೆ ಸಿಕ್ಕಿತ್ತು. ಕಡಿಮೆ ಉರಿಯಲ್ಲಿ ಮಾವಿನಕಾಯಿ ತುರಿ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಹುರಿದಿಟ್ಟಿರೋ ಮಿಶ್ರಣ ಎಲ್ಲ ತಣ್ಣಗಾಗಿದೆ. ಅದರ ಜೊತೆಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಮಾವಿನಕಾಯಿ ತುರಿಗೆ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹೇಗೆ ಬೇಕಾದರೂ ಹಾಕ್ಕೊಳ್ಬೋದು. ಹುಳಿ ನೋಡಿಕೊಂಡು ಸಿಹಿ ಒಂದಷ್ಟು ಬೆಲ್ಲ ಹಾಕಿದ್ರಾಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಬೆಲ್ಲನೂ ಹಾಕ್ಬೋದು. ಮಾವಿನಕಾಯಿ ಹುರಿದಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಜಾಸ್ತಿ ಮೆತ್ತಗಾಗೋದು ಬೇಡ. ಆಮೇಲೆ ಪುಡಿ ಹಾಕಿದ ನಂತರ ಕೂಡ ನಾವು ಅದನ್ನು ಚೆನ್ನಾಗಿ ಮಗಚ್ಕೊಳ್ಬೇಕಲ್ವಾ. ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ತೊಕ್ಕು ಕೆಡದೇ ಇರಬೇಕಂದ್ರೆ ನೀರೆಲ್ಲ ತಾಗಿಸ್ಬಾರ್ದು, ಆವಾಗ ಅದು ತುಂಬ ದಿನ ಬಾಳಿಕೆ ಬರುತ್ತೆ. ಇವಾಗ ಪುಡಿ ಮಾಡಿದ ಮಿಶ್ರಣ ಹಾಕಿದ್ದೀವಲ್ವ, ಇದ್ರ ಜೊತೆಗೆ ಉಪ್ಪು, ಖಾರ, ಆನಂತರ ಸಿಹಿ ನೋಡಿಕೊಂಡು ಮಿಕ್ಸ್ ಮಾಡಿದ್ರಾಗತ್ತೆ. ನಾನು ಖಾರದ ಪುಡಿ ಹಾಕಿದ್ದೀನಿ. ಮಸಾಲೆ ಪದಾರ್ಥ ಹುರಿಯುವಾಗ ಕೂಡ ಹಿಂಗು ಹಾಕಿದ್ದೆ, ಇವಾಗ ಕೂಡ ಹಿಂಗು ಹಾಕಿದ್ದೀನಿ. ಹೆಚ್ಚಿನ ರುಚಿಗೋಸ್ಕರ ಹಿಂಗು ಹಾಕೋದು ತುಂಬ ಚೆನ್ನಾಗಿರುತ್ತೆ. ನಾನು ಈ ರೀತಿಯಲ್ಲಿ ತೊಕ್ಕು ಮಾಡಿದ್ದು ವಿಡಿಯೋ ನೋಡೋರಿಗೆ ಇಷ್ಟ ಆಯಿತು ಅಂದರೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ. ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ. ಈ ವಿಡಿಯೋ ಎಲ್ರಿಗೂ ಉಪಯೋಗಕ್ಕೆ ಬರುತ್ತೆ. ಅಡುಗೆ ಮನೆ ಒಳ್ಳೆ ಘಮ್ ಅಂತ ಪರಿಮಳ ಬರ್ತಾಯಿದೆ. ಊಟ ಮಾಡಿಬಿಡೋಣ ಅನ್ನಿಸ್ತಾ ಇದೆ, ಅಷ್ಟೂ ಒಂದು ಪರಿಮಳ ಇದೆ. ಪಾತ್ರೆ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಲ್ಲಿಗೆ ಈ ತೊಕ್ಕು ರೆಡಿಯಾಗಿದೆ ಅಂತ ಅರ್ಥ. ಇವಾಗ ತೊಕ್ಕು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. 2-3 ದಿನ ಹೊರಗೇ ಇಟ್ಕೊಳ್ಬೋದು. ಜಾಸ್ತಿ ಇದ್ದರೆ ಫ್ರಿಡ್ಜಲ್ಲಿ ಒಂದು ಗಾಜಿನ ಬಾಟ್ಲಿಯಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇವಾಗ ಬೇರೆ ಒಂದು ಬೌಲಿಗೆ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ. ತಣ್ಣಗಾದ ನಂತರ ಒಂದು ಗ್ಲಾಸ್ ಬಾಟಲ್, ಏರ್ ಟೈಟ್ ಗ್ಲಾಸ್ ಬಾಟ್ಲ್ ಇರುತ್ತಲ್ಲ, ಅದಕ್ಕೆ ಹಾಕಿ ಇಟ್ಟಿರ್ತೀನಿ. ಕೆಂಪಕ್ಕಿ ಅನ್ನದ ಜೊತೆ ಈ ತೊಕ್ಕು ತುಂಬ ರುಚಿಯಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಉಪ್ಪಿನಕಾಯಿ, ಉಪ್ಪು ಎಲ್ಲ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿ ಇಡಬಾರ್ದು, ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಈ ವಿಡಿಯೋ ನೋಡಿದವರು ಒಂದು ಲೈಕ್ ಕೊಡೋದು, ಹೈಪ್ ಕೊಡೋದು ಮರಿಬೇಡಿ. ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಸಿಂಪಲ್ಲಾಗಿ ಏನು ವಿಡಿಯೋ ಹಾಕ್ತೀನೋ ನಿಮಗೆ ಬಂದು ಸೇರುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.